Hello everyone, welcome to Sanmarga classes. Let us see question number 33 of chapter Coal and Petroleum. The fossil fuels must be used sparingly. Justify this statement with suitable explanation. ನಾವು ಫೊಸೈಲ್ ಫ್ಯೂಯಲ್ಸ್ ಅನ್ನ ಬೇಕಾದಂಗೆ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ದ ಫೊಸೈಲ್ ಫ್ಯೂಯಲ್ಸ್ ಮಸ್ಟ್ ಬಿ ಯೂಸ್ಡ್ ಸ್ಪೇರಿಂಗ್ಲಿ. ಜಸ್ಟಿಫೈ ಮಾಡ್ಲಿಕ್ಕೆ ಹೇಳಿದ್ದಾರೆ. Because fossil fuels in nature is limited. They can be exhausted by heavy use, and using these fuels causes environment pollution. First, fossil fuels ಅಂದ್ರೆ ಯಾವ್ಯಾವುದು? ಪೆಟ್ರೋಲಿಯಂ ಮತ್ತೆ ಕೋಲ್ ಅನ್ನ ಏನಂತ ಕರಿತೀವಿ? ಫೊಸೈಲ್ ಫ್ಯೂಯಲ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯಾವ್ಯಾವ್ದಿದೆ? ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಇದಿರಬಹುದು. ಕೋಲಿಂದ ನಾವೇನಂತ ತಗೋತೀವಿ? ಕೋಲ್ ಟಾರ್, ಕೋಕ್, ಕೋಲ್ ಗ್ಯಾಸ್, ಇದೆಲ್ಲ ಕೋಲಿನ ಪ್ರೊಸೆಸ್ ಮಾಡಿ ತಗೊಂಡಿರುವಂತಹ ಪ್ರಾಡಕ್ಟ್ಸ್ ಆಗಿರುತ್ತೆ. ಈಗ ಇವೆಲ್ಲ ಏನು ಜಾಸ್ತಿ ಅಪ್ಲಿಕೇಶನ್ ಅನ್ನ ಹೊಂದಿರುವಂತದ್ದು ಅಲ್ವಾ? ನಾವು ಪೆಟ್ರೋಲ್, ಡೀಸೆಲ್ ಎಲ್ಲ ನೋಡಿದ್ರೆ ದೇ ಆರ್ ಫ್ಯೂಯಲ್ ಫಾರ್ ವೆಹಿಕಲ್ಸ್ಗೆ ಫ್ಯೂಯಲ್ ಆಗಿ ಜಾಸ್ತಿ ಅದನ್ನ ಯೂಸ್ ಮಾಡ್ತಾರೆ. ಸೊ ಈಗ ಫೊಸೈಲ್ ಫ್ಯೂಯಲ್ಸ್ ಲಿಮಿಟೆಡ್ ಇರುತ್ತೆ. ನೇಚರಲ್ಲಿ ಅವು ಲಿಮಿಟೆಡ್ ಅಂದ್ರೆ ನಾವು ಬೇಕಾದಂಗೆ ಖರ್ಚು ಮಾಡ್ದಂಗೆ ಅವು ಬೇಕಾದಂಗೆ ಉತ್ಪತ್ತಿ ಆಗ್ತಾ ಇರಲ್ಲ. ಮಿಲಿಯನ್ ಇಯರ್ಸ್ ಅಗೋ ಆಗಿರುವಂತ ಒಂದು ಡಿಸಾಸ್ಟರ್ ಇಂದ ಇಲ್ಲಿ ಫೊಸೈಲ್ ಫ್ಯೂಯಲ್ಸ್ ಆಗಿರೋದು ಗೊತ್ತಿದೆ ನಿಮ್ಗೆ. ಇಟ್ ಇಸ್ ವೆರಿ ಸ್ಲೋ ಪ್ರೊಸೆಸ್ ಅಲ್ವಾ? ಸೊ ನೇಚರಲ್ಲಿ ಅವು ಲಿಮಿಟೆಡ್ ಇರೋದಕ್ಕೆ, ಅದು ಫಾರ್ಮ್ ಆಗುವಂತದ್ದು ಸ್ಲೋ ಪ್ರೊಸೆಸ್ ಆಗಿರೋದಕ್ಕೆ ನಾವ್ ಅದನ್ನ ಹೇಗ್ ಬೇಕಾದಂಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ವಿವೇಚನೆಯಿಂದ ಅದನ್ನ ಬಳಸಬೇಕಾಗತ್ತೆ. ದೇ ಕ್ಯಾನ್ ಬಿ ಎಕ್ಸಾಸ್ಟೆಡ್ ಬೈ ಹೆವಿ ಯೂಸ್ ಅಂಡ್ ಯೂಸಿಂಗ್ ದೀಸ್ ಫ್ಯೂಯಲ್ಸ್ ಕಾಸಸ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಲ್ವಾ? ಮೇನ್ಲಿ ಏನನ್ನ ಹೊಂದಿರುತ್ತೆ? ಕಾರ್ಬನ್ ಅನ್ನ ಹೊಂದಿರುತ್ತೆ. ಅದರ ಬೇರೆ ಬೇರೆ ಕಂಟೆಂಟ್ಸ್ ಕೂಡ ಇರುತ್ತೆ, ಬಟ್ ಮೇನ್ ಈಸ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಹಾಗೆ ಸಲ್ಫರ್ ಕಂಟೆಂಟ್ಸ್ ಅನ್ನ ಕೂಡ ಲಿಬರೇಟ್ ಮಾಡುತ್ತೆ. ಸೊ ಇಲ್ಲ ಈ ರೀತಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ದ ಫೊಸೈಲ್ ಫ್ಯೂಯಲ್ಸ್ ಮಸ್ಟ್ ಬಿ ಯೂಸ್ಡ್ ಸ್ಪೇರಿಂಗ್ಲಿ. ಥ್ಯಾಂಕ್ ಯು.